सोमवार 26 फरवरी को चिड़गुपा नगर पालिका के हाल में चिड़गुपा तालुका के सभी व्यापारियों की बैठक आयोजित की गई। इस अवसर पर संबोधित करते हुए तहसीलदार रविंद्र दामा ने कहा कि सरकार के निर्देश के अनुसार दुकान, होटल, मॉल व अन्य दुकानों के नेम प्लेट पर 60% कन्नड़ शब्द का उपयोग करना अनिवार्य है, अन्यथा कानूनी कार्रवाई की जाएगी। चिड़गुपा तालुका ऐसा केंद्र है जहां आसपास के ग्राम से हजारों लोग हर दिन व्यापार करने आते हैं। ऐसे में लोगों को यातायात में समस्या हो ध्यान में रखने के लिए तहसीलदार रविंद्र दामा ने पुलिस अधिकारियों को यातायात की समस्याओं को हल करने के लिए उचित कार्रवाई करने का निर्देश दिया। इस मीटिंग के अवसर पर पुरसभा मुख्य अधिकारी हुसामुद्दीन बाबा, तालुका पंचायत कार्यवाहक अधिकारी मोहम्मद अकरम पाशा, PSI बाशु मियां व कई व्यवसायी लोग उपस्थित थे। चिड़गुपा से केपी न्यूज के संवाददाता अजीम की रिपोर्ट। ಈಗಾಗಲೇ ಶುಕ್ರವಾರ ಸಾಯಂಕಾಲ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸೂಚಿಸಿದಂತೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಕನ್ನಡ ನಾಮಫಲಕ, ಸೂಚನಾ ಫಲಕ 50% ಕಡ್ಡಾಯವಾಗಿರಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿ ವಿಡಿಯೋ ಕಾನ್ಫರೆನ್ಸಲ್ಲಿ ಸೂಚಿಸಿದಂತೆ ಇವತ್ತು ನಾವು ಎಲ್ಲ ನಮ್ಮ ಅಂಗಡಿ ಮಾಲಕರಿಗೆ ಹಾಗೂ ಅಂಗಡಿ ಸಂಘದ ಅಧ್ಯಕ್ಷರಿಗೆ, APMC ಅವರಿಗೆ ಎಲ್ಲರಿಗೆ ಕರೆಸಿ ಸಭೆ ಮಾಡಲಾಗಿದ್ದು, ಆ ಸಭೆಯಲ್ಲಿ ಈಗಾಗಲೇ ಎಲ್ಲ ಮಾಲೀಕರಿಗೆ ಕನ್ನಡದಲ್ಲಿ ನಾಮಫಲಕವನ್ನು 60% ಕಡ್ಡಾಯವಾಗಿ ಮಾಡಲೇಬೇಕಂತ ಸೂಚಿಸಲಾಗಿದೆ ಸಭೆಯಲ್ಲಿ. ಅದೇ ಪ್ರಕಾರ ಅವರಿಗೆ ಒಂದು ವಾರನ್ನು ಹೇಳಿವಿ. ಒಂದು ವಾರನಲ್ಲಿ ಅವ್ರು ಏನಾದರೂ ಮಾಡಬೇಕಾಗಿ ಹೇಳಿವಿ. ಮಾಡಿದಿಲ್ಲ ಮತ್ತೆ ಮನೆ ಸರ್ಕಾರ ಏನು ಆದೇಶ ಇರುತ್ತೆ ಮುಂದಿನ ಕ್ರಮ ಜರುಗಿಸ್ತಾರೆ. ತಾವೆಲ್ಲ ಬಂದಿರಿ, ತಮ್ಮೆಲ್ಲರಿಗೂ ಕೂಡ ಅಧಿಕವಾಗಿ ಸ್ವಾಗತ ಮಾಡ್ತಾ ಒಂದೊಂದೆರಡು ಅಂಶಕ್ಕೆ ಹೇಳಕ್ಕೆ ಬಯಸ್ತೀನಿ. ಎಲ್ಲ ತಹಸೀಲ್ದಾರ್ ಸಾಹೇಬರು ಕೂಡ ಇದ್ದರು ಮೀಟಿಂಗ್ನಲ್ಲಿ. 60% ಕನ್ನಡ 60% ಎಲ್ಲ ಅಂಗಡಿ ಮಾಲೀಕರು ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಿದೆ ಅಂತ ಜಿಲ್ಲಾಧಿಕಾರಿ ಆದೇಶ ಇದೆ, ಅದನ್ನೆಲ್ಲರೂ ಪಾಲನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮುನ್ಸಿಪಾಲಿಟಿ ಇಲಾಖೆ ಜೊತೆಗೆ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಅಂತ ತಾವೇನೋ ಒಂದು ಸಮಸ್ಯೆ ಹೇಳಿದಿರಿ, ಟ್ರಾಫಿಕ್ ಸಮಸ್ಯೆ ನಮಗೂ ಅರ್ಥ ಆಗುತ್ತೆ. ನಾನು ಬಂದು 4 ತಿಂಗಳಾಯಿತು. ಅಲ್ಲಿ ಏನಿದೆ ಒಂದು 5-6 ಬಂಡಿ ಇದೆ, ಅದು ಜಾಯಿಂಟ್ ಪ್ರಾಬ್ಲಮ್ ಇದೆ ಮುನ್ಸಿಪಾಲ್ಟಿಗೆ ನಮ್ಮದು. ಅಲ್ಲಿ ರೋಡು ನಿಯರ್ಲಿ 30 to 40 feet ವೈಡ್ ಇದೆ.